ಕೇರಳದ ವೈನಾಡಿನ ಘೋರ ದುರಂತದ ಕಡೆ ಗಮನ ವಹಿಸೋಣ. ದೇವರ ನಾಡಿನ ಮಣ್ಣಿನ ಅಡಿಯಲ್ಲಿ ಈ ಕ್ಷಣಕ್ಕೂ ಕೂಡ ನೂರಾರು ಮಂದಿ ಹುದುಗಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. 350ಕ್ಕೂ ಅಧಿಕ ಮಂದಿ ಈಗ ಆಲ್ರೆಡಿ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ, ಯಾಕಂದ್ರೆ ಇನ್ನೂ ಕೂಡ ಸತತವಾಗಿ 4 ದಿನದಿಂದ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಇನ್ನು ನೂರಾರು ಮಂದಿ ಮಣ್ಣಿನ ಅಡಿಯಲ್ಲೇ ಸಿಲುಕಿ ಹಾಕೊಂಡ್ಬಿಟ್ಟಿದ್ದಾರೆ ಅನ್ನೋ ಒಂದಷ್ಟು ಸಾಕ್ಷ್ಯಗಳಿದೆ, ಒಂದಷ್ಟು ಮಾಹಿತಿ ಇದೆ. ಇನ್ನು ಈ ಕೆಸರು ಮಿಶ್ರಿತ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಜೀವನ್ಮರಣದ ಹೋರಾಟವನ್ನ ನಡೆಸ್ತಿರುವವರ ಪತ್ತೆಗಾಗಿ ಒಂದು ಶ್ವಾನ ಹಗಲು ಇರುಳು ಎನ್ನದೆ ಶ್ರಮಿಸ್ತಾ ಇದೆ. ಆ ಶ್ವಾನದ ವಿಶೇಷತೆ ಏನು, ಯಾವ ರೀತಿ ಸಹಕಾರಿ ಆಗ್ತಾ ಇದೆ ಈ ಶೋಧ ಕಾರ್ಯದಲ್ಲಿ, ಇದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಶ್ವಾನನಿದೆ, ಇದರ ಹೆಸರು ಸಾರಾ ಅಂತ ಹೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸಿಕೊಂಡಿದೆ. ಕೇರಳದ ಭೂಕುಸಿತ ಸ್ಥಳದಲ್ಲಿ ನೋವಿನ ಕತೆ. ಮಣ್ಣಿನಡಿ ಸಿಲುಕಿದವರನ್ನ ಪತ್ತೆ ಹಚ್ತಾ ಇದೆ ಸಾರಾ. ದೇವರನಾಡು ಕೇರಳದಲ್ಲಿ ಕಂಡು ಕೇಳರಿಯದ ಮೇಘ ಸ್ಫೋಟ ಆಗಿದೆ. ನೂರಾರು ಜೀವಗಳನ್ನ ವರ್ಣದೇವ ಬಲಿ ತೆಗೆದುಕೊಂಡಿದ್ದಾನೆ. ಮಣ್ಣಿನ ಅಡಿ ಸಿಲುಕಿರುವ ಜೀವಗಳ ರಕ್ಷಣೆಗೆ ಸೇನೆ, ಎನ್ಡಿಆರ್ಎಫ್ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮಣ್ಣಿನಡಿ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದೆ ಈ ಶ್ವಾನ ಸಾರಾ. ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಅನುಜ್ ರಾಣಾ ಅವರ ಟೀಮ್ ಸಾರಳನ್ನ ಟೇಕ್ ಕೇರ್ ಮಾಡ್ತಾ ಇದೆ. ಸಾರಳನ್ನ ಟ್ರೈನ್ ಅಪ್ ಮಾಡಿದೆ. ಈ ಶ್ವಾನವನ್ನ ಬಳಸಿಕೊಂಡು ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಒಂದು ತಂಡ ಈ ಸಾರವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದೆ. ನೋಡಿ, ಶ್ವಾನ ಸಾರಳನ್ನ ಬಳಸಿಕೊಂಡು ದುರ್ಗಮ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಪಿಂಜಾರ ಮಟ್ಟಂನಲ್ಲಿ ಅನುಜ್ ರಾಣಾ ಟೀಮ್ ಸಾರಾ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ನೀಡುವಂತಹ ಹೇಳಿಕೆ, ವಿಡಿಯೋ ಸ್ಟೇಟ್ಮೆಂಟ್ಗಳು ದಾಖಲಾಗಿದೆ. ಇದೆಲ್ಲವನ್ನ ಕೂಡ ಕ್ರೋಢೀಕರಣಗೊಳಿಸಿಕೊಳ್ತಿದ್ದಾರೆ. ಇನ್ನು ಈ 17 ಮಂದಿ ಆರೋಪಿಗಳ 164 ಹೇಳಿಕೆ ಕೂಡ ಇದೆ. ವಿಡಿಯೋ ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದೆ. ಕಾರು, ಹಣ ವರ್ಗಾವಣೆ, ಮರ್ಡರ್ ವೆಪನ್ ಎಲ್ಲವನ್ನ ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಇದೆಲ್ಲದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾದ ಕೊನೆಯ ಹಂತದ ಸಿದ್ಧತೆಗಳನ್ನು ತನಿಖಾಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಇದಿಷ್ಟು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್. ಆದರೆ ತಿಂಗಳಾಗಿದೆ, ಆ 7 ತಿಂಗಳಲ್ಲಿ 4 ತಿಂಗಳು ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ರಿಯಲ್ ಆಗಿ ಕೆಲಸ ಮಾಡಿರೋದು 3 ತಿಂಗಳು. 2 ವರ್ಷ ಅಂತ ಕಾನೂನು ಮಾಡಿದ್ದೀರಾ ನೀವು. ಅದಂಗೆ 7 ತಿಂಗಳಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ. ಯಾವ ಅಧಿಕಾರಿ ಸೈನ್ ಹಾಕ್ದ ಅವರು? ಅವನ ಮೇಲೆ ಆ್ಯಕ್ಷನ್ ಆಗಬೇಕು ಫಸ್ಟು. ಯಾವ ಅಧಿಕಾರಿ ಸೈನ್ ಮಾಡ್ದ ಈ ಟ್ರಾನ್ಸ್ಫರ್ಗೆ, ಆ ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಬೇಕು. ನನ್ನ ಡಿಮ್ಯಾಂಡ್ ಇದು. ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದರ ಮೇಲೊಂದರಂತೆ ಸವಾಲುಗಳು ಎದುರಾಗ್ತಿವೆ. ಇದೀಗ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದ್ದು ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ಮತ್ತೊಂದೆಡೆ ಸಿಐಡಿ ತಂಡ ಎಂಟ್ರಿ ಆಗಿದ್ದು ತನಿಖೆ ಚುರುಕುಗೊಂಡಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸಬ್ ಇನ್ಸ್ಪೆಕ್ಟರ್ ಆಗುವ ಕನಸಿನ ಹಾದಿ ಪರಶುರಾಮ್ ಅವರ ಪಾಲಿಗೆ ಸುಲಭದ ಹಾದಿಯಾಗಿರಲಿಲ್ಲ. ಪರಶುರಾಮ್ ಅವರು ಒಬ್ಬ ಪ್ರತಿಭಾವಂತ ವ್ಯಕ್ತಿ. ಆದರೆ ಕಡು ಬಡತನದಲ್ಲೇ ಸೀಮಿತವಾಗಿದೆ. ನಿಮಗೆ ಕೊಟ್ಟಿರೋ ಉಸ್ತುವಾರಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ. ರಾಜ್ಯ ಪ್ರವಾಸ ಮಾಡಿ, ಇಲಾಖೆಯಲ್ಲಿ ಸುಧಾರಣೆ ತರಲೇಬೇಕು. ನೀವು ನಿಮ್ಮ ಕಾರ್ಯವೈಖರಿ ನಮಗೆ ತೃಪ್ತಿದಾಯಕವಾಗಿಲ್ಲ. ಸರಿಯಾಗಿ ಕೆಲಸ ಮಾಡಿದ್ರೆ ಲೋಕಸಭೆಯಲ್ಲಿ 15 ಸ್ಥಾನ ಗೆಲ್ತಾ ಇದ್ವಿ. ಲೋಕಸಭೆಯಲ್ಲಿ ಬಂದಿರುವ ಫಲಿತಾಂಶ ನಿಮ್ಮೆಲ್ಲರ ಫೇಲ್ಯೂರ್ ಅನ್ನ ಎತ್ತಿ ತೋರಿಸ್ತಾ ಇದೆ. ಬಿಜೆಪಿ ಅವಧಿಯ ಹಗರಣಗಳನ್ನ ತನಿಖೆ ಮಾಡೋದನ್ನ ಚುರುಕುಗೊಳಿಸಿ. ಬಿಜೆಪಿ ಅವ್ರು ಕೇಳ್ತಿದ್ದಾರೆ, ಈಗ ನೀವು ಹಗರಣವನ್ನ ನೆನಪು ಮಾಡ್ತಿದ್ದೀರಿ, ಏನು ಆಕ್ಷನ್ ತಗೊಂಡ್ರಿ ಅಂತ ಹೇಳಿ. ಆಕ್ಷನ್ ತಗೊಳ್ಳಿ, ತನಿಖೆಯನ್ನು ಚುರುಕುಗೊಳಿಸಿ. ಮುಡಾ ಕೇಸ್ನಲ್ಲಿ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟವನ್ನ ಶುರು ಮಾಡಿ. ಎಲ್ಲ ಸಚಿವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಲೇಬೇಕು. ಅದೊಂದು ಬಣ ಇದೊಂದು ಬಣ ಅಂತ ಹೇಳಿ ಮಾಡೋ ಹಾಗಿಲ್ಲ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲೇಬೇಕು, ಸಮರ್ಥನೆ ಮಾಡಿಕೊಳ್ಳೇಬೇಕು, ಪರಿಣಾಮಕಾರಿಯಾಗಿ JDS BJPಗೆ ತಿರುಗೇಟನ್ನ ಕೊಡಲೇಬೇಕು ಅಂಥೇಳಿ ಸಚಿವರುಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಇನ್ನೂ ಕೆಲ ಆಯ್ದ ಸಚಿವರುಗಳಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು ಅನ್ನೋ ಮಾಹಿತಿ ಇದೆ.
ಇದಿಷ್ಟು ಇವತ್ತಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಸುದ್ದಿ. ಆದ್ರೆ ಅವ್ನಿಗೆ ಹೇಳ್ತಾ ಇರೋದು ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ರಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿದ್ದು, ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೇಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀರಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.